ಬುಡಾ ಹಗರಣ ಸಿಎಂ ಸಿದ್ದರಾಮಯ್ಯ ಕುರ್ಚಿಗೆ ಕುತ್ತನ್ನ ತರುತ್ತಾ ಇಂಥದ್ದೊಂದು ಕುತೂಹಲ ಆತಂಕ ಇವತ್ತು ಇಡೀ ರಾಜ್ಯದಲ್ಲಿ ಮನೆ ಮಾಡಿರುವಂಥ ಸಂದರ್ಭ ಇದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೀತಾ ಇದೆ. ಸುಮಾರು 1 ಗಂಟೆಗಳ ಕಾಲ ಅಭಿಷೇಕ್ ಮನು ಸಿಂಘ್ವಿ ಸಿಎಂ ಪರ ವಾದವನ್ನ ಮಂಡಿಸಿದ್ರು. ಈಗ ಪ್ರತಿವಾದಿ ಆಗಿರ್ತಕ್ಕಂಥ ತುಷಾರ್ ಮೆಹ್ತಾ ಅವರು ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ, ಪ್ರತಿವಾದವನ್ನ ಮಂಡಿಸ್ತಾ ಇದ್ದಾರೆ. ರಾಜ್ಯಪಾಲರ ಪರ ವಕೀಲ ತುಷಾರ್ ಮೆಹ್ತಾ ಅವರು ವಾದವನ್ನ ಮಂಡಿಸ್ತಾ ಇರುವಂಥದ್ದು. ಅಭಿಷೇಕ್ ಮನು ಸಿಂಘ್ವಿ ಸಿಎಂ ಪರ ವಾದವನ್ನ ಮಂಡಿಸಿದ್ರು. ಈಗ ಪ್ರತಿವಾದ ಶುರುವಾಗಿದೆ. ರಾಜ್ಯಪಾಲರ ಹುದ್ದೆ ಸಾಂವಿಧಾನಿಕ ಹುದ್ದೆ ಆಗಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪ್ರತಿವಾದವನ್ನ ಮಂಡಿಸ್ತಾ ಇದ್ದಾರೆ ತುಷಾರ್ ಮೆಹ್ತಾ ಅವರು. ರಾಜ್ಯಪಾಲರೇ ಸ್ವತಃ ತೀರ್ಮಾನವನ್ನ ಕೈಗೊಳ್ಳಬೇಕಿತ್ತಲ್ಲವೇ, ಈ ಪ್ರಶ್ನೆಯನ್ನ ಜಡ್ಜ್ ಮಾಡ್ತಾರೆ. ಹೀಗಾಗಿ ಸಾಕಷ್ಟು ಪ್ರಶ್ನೆಗಳು ನಡೀತಾ ಇದ್ದಾವೆ. ಪ್ರತಿವಾದ ಜೋರಿಂದ ನಡೀತಾ ಇದೆ. ಪ್ರತಿವಾದಿಗಳು ಬೇಕಿದ್ರೆ ಪ್ರತಿಕ್ರಿಯೆಯನ್ನ ಸಲ್ಲಿಕೆ ಮಾಡಲಿ ಅಂತ ಹೇಳಿ ನ್ಯಾಯಮೂರ್ತಿಗಳು ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪ್ರತಿವಾದವನ್ನ ಮಂಡಿಸ್ತಾ ಇದ್ದಾರೆ ತುಷಾರ್ ಮೆಹ್ತಾ ಅವರು. ತುಷಾರ್ ಮೆಹ್ತಾ ಅವರಿಗೆ ಪ್ರತಿವಾದವನ್ನ ಮಂಡಿಸೋದಕ್ಕೆ ನ್ಯಾಯಮೂರ್ತಿಗಳು ಅವಕಾಶವನ್ನ ಕಲ್ಪಿಸಿದ್ದಾರೆ. ಮಧ್ಯಂತರ ಆದೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಆಗ್ರಹವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ವಿವೇಚನೆ ಬಳಕೆ ಬಗ್ಗೆ ಕೂಡ ಈಗ ಚರ್ಚೆಗಳು ಶುರುವಾಗಿದ್ದಾವೆ. ಕ್ಯಾಬಿನೆಟ್ ತೀರ್ಮಾನ ಪರಿಗಣನೆ ಮಾಡಬೇಕಿತ್ತು. ನಿರಂತರವಾಗಿ ವಾದವನ್ನ ಮಂಡಿಸ್ತಾ ಇದ್ರು ಅಭಿಷೇಕ್ ಮನು ಸಿಂಘ್ವಿ ಅವರು. ಸಾಕಷ್ಟು ಪ್ರಮುಖವಾದಂತಹ ಅಂಶವನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ಮಧ್ಯಪ್ರದೇಶದಲ್ಲಿ ನಡೆದಂಥ ಪ್ರಕರಣವೊಂದನ್ನು ಉಲ್ಲೇಖ ಮಾಡ್ತಾರೆ. ಜೊತೆಗೆ ಮತ್ತೊಂದು ಕಡೆಯಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಸಿಕ್ಯೂಷನ್ಗೆ ವಿವೇಚನೆ ಇಲ್ಲದೆ ಅನುಮತಿಯನ್ನ ಕೊಟ್ಬಿಟ್ಟಿದ್ದಾರೆ. ಅವರು ಅನುಮತಿಯನ್ನ ಕೊಡುವಂತ ಅಗತ್ಯತೆ ಇರಲಿಲ್ಲ ಅಂತ ಕೂಡ ವಾದವನ್ನ ಮಂಡಿಸಿದ್ರು. ರಾಜ್ಯಪಾಲರು ಸ್ವತಃ ತೀರ್ಮಾನವನ್ನ ಕೈಗೊಳ್ಳಬೇಕಿತ್ತು, ಆದ್ರೆ ಹಾಗೆ ಆಗ್ಲಿಲ್ಲ. ಒತ್ತಡಕ್ಕೆ ಮಣಿದ್ರ ಈ ರೀತಿಯಾಗಿರ್ತಕ್ಕಂಥ ವಾದವನ್ನ ಮಂಡನೆ ಮಾಡ್ತಾ ಹೋಗ್ತಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ಆ ನಂತರದಲ್ಲಿ ಜಡ್ಜ್ ಕೂಡ ಒಂದು ಅವಕಾಶವನ್ನ ಕಲ್ಪಿಸಿದ್ದಾರೆ ಪ್ರತಿವಾದವನ್ನ ಮಂಡಿಸಿ ಅಂತ ಹೇಳಿ ತುಷಾರ್ ಮೆಹ್ತಾ ಅವರಿಗೆ. ಈ ಪ್ರಶ್ನೆಗಳು ರಾಜ್ಯಪಾಲರೇ ಸ್ವತಃ ತೀರ್ಮಾನವನ್ನ ಕೈಗೊಳ್ಳಬೇಕಿತ್ತಲ್ಲವೇ, ಈ ಅಂಶಗಳನ್ನ ನಾವು ಗಮನಿಸ್ತಾ ಹೋಗ್ಬೇಕಾಗತ್ತೆ. ವಿವೇಚನೆ ಬಳಕೆ ಬಗ್ಗೆ ಪರಿಶೀಲನೆಯನ್ನ ಮಾಡಬೇಕು, ಪರಿಶೀಲಿಸಬೇಕು ಅಂತ ಹೇಳಿ ಕೂಡ ನ್ಯಾಯಮೂರ್ತಿಗಳು ಒಂದು ಕಮೆಂಟ್ ಅನ್ನ ಕೊಟ್ಟಿದ್ದಾರೆ. ರಾಜ್ಯಪಾಲರೇ ಸ್ವತಃ ತೀರ್ಮಾನವನ್ನ ತೆಗೆದುಕೊಳ್ಬೇಕು ಅಲ್ಲವೇ ಅಂತ ಪ್ರಶ್ನೆಯನ್ನ ಮಾಡಿರುವಂಥದ್ದು. ಮತ್ತೊಂದು ಕಡೆ ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಾ ಇದ್ರು, ಕ್ಯಾಬಿನೆಟ್ನ ನಿರ್ಧಾರವನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ ರಾಜ್ಯಪಾಲರು. ಈಗ ಸಾಕಷ್ಟು ಪ್ರಕರಣಗಳಾಗಿದ್ದಾವೆ. ಇಲ್ಲಿ ಯಾವುದೇ ಪೊಲೀಸ್ ಆಗಲಿ ಲೋಕಾಯುಕ್ತ ಆಗಲಿ ಯಾರೂ ಕೂಡ ಪ್ರಾಸಿಕ್ಯೂಟರ್ನ ಮಾಡ್ತೀವಿ ಅನುಮತಿಯನ್ನ ಕೊಡಿ ಅಂತ ಕೇಳಿರಲಿಲ್ಲ. ಕೇವಲ ಕಾರ್ಯಕರ್ತರೊಬ್ಬರು, ಸಾಮಾಜಿಕ ಕಾರ್ಯಕರ್ತರೊಬ್ಬರು ಸಲ್ಲಿಸಿದಂಥ ದೂರನ್ನೇ ಪರಿಗಣಿಸಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಅನ್ನ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಿದ್ದಾರೆ ರಾಜ್ಯಪಾಲರು. ನಾನು ಕಾನೂನಿನ ಕೆಲ ಅಂಶಗಳನ್ನಷ್ಟೇ ಹೇಳ್ತಾ ಇದ್ದೇನೆ, ಮೀಡಿಯಾಗೆ ಬೇಕಾದಂಥ ಸ್ಪೈಸಿ ನ್ಯೂಸ್ ಅನ್ನ ಹೇಳ್ತಾ ಇಲ್ಲ ಅಂತೇಳಿ ಇನ್ನೊಂದು ಕಡೆ ತುಷಾರ್ ಅವರು ಹೇಳಿರುವಂಥದ್ದು. ಒಂದು ಕಡೆ ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಾರೆ ನಾನು ಕಾನೂನಿನ ಅಂಶವನ್ನ ಹೇಳ್ತೀನಿ ಅಂತೇಳಿ, ಇನ್ನೊಂದು ಕಡೆ ತುಷಾರ್ ಮೆಹ್ತಾ ಹೇಳ್ತಾರೆ ನಾನು ಯಾವುದೇ ಸ್ಪೈಸಿ ನ್ಯೂಸ್ ಅನ್ನ ಹೇಳ್ತಾ ಇಲ್ಲ, ಸತ್ಯ ಏನಿದೆ ಅದರ ಬಗ್ಗೆ ನಾನು ಪ್ರತಿವಾದವನ್ನ ಮಂಡಿಸ್ತಾ ಇದ್ದೇನೆ, ಮೀಡಿಯಾಗೆ ಬೇಕಾಗಿರ್ತಕ್ಕಂಥ ಸ್ಪೈಸಿ ನ್ಯೂಸ್ ಅನ್ನ ಹೇಳ್ತಾ ಇಲ್ಲ ಅಂತೇಳಿ ತುಷಾರ್ ಮೆಹ್ತಾ ಅವರು ಹೇಳಿರುವಂಥದ್ದು. ಇಬ್ಬರೂ ಹಿರಿಯ ವಕೀಲರು. ಅಭಿಷೇಕ್ ಮನು ಸಿಂಘ್ವಿ ಸುಪ್ರೀಂ ಕೋರ್ಟ್ನ ವಕೀಲರು ಕೂಡ ಆಗಿದ್ದಾರೆ. ಇವತ್ತು ತೆಲಂಗಾಣದಿಂದ ಕಾಂಗ್ರೆಸ್ನ ರಾಜ್ಯಸಭೆಗಾಗಿ ನಾಮಿನೇಟ್ ಕೂಡ ಆಗ್ತಾ ಇದ್ದಾರೆ. ಮತ್ತೊಂದು ಕಡೆ ತುಷಾರ್ ಮೆಹ್ತಾ ಅವರು ಕೂಡ ಸುಪ್ರೀಂ ಕೋರ್ಟ್ನ ವಕೀಲರಾಗಿರುವಂಥದ್ದು. ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಪ್ರತಿವಾದವನ್ನ ಮಂಡಿಸ್ತಾ ಇದ್ದಾರೆ. ಇಬ್ಬರೂ ಹಿರಿಯ ವಕೀಲರು, ಸಾಕಷ್ಟು ಅನುಭವ ಇರುವಂಥವರು. ಒಬ್ಬರು ಸಿಎಂ ಸಿದ್ದರಾಮಯ್ಯ ಪರ ವಾದವನ್ನ ಮಂಡಿಸಿದ್ರೆ ಮತ್ತೊಬ್ಬರು ಗವರ್ನರ್ ಪರ ಪ್ರತಿವಾದವನ್ನ ಮಂಡಿಸ್ತಾ ಇದ್ದಾರೆ. ಮಧ್ಯಪ್ರದೇಶ ತೀರ್ಪು ಈ ಕೇಸಿಗೆ ಹೊಂದುತ್ತೆ. ಈ ಮಧ್ಯದಲ್ಲಿ ಮಧ್ಯಪ್ರವೇಶವನ್ನು ಮಾಡ್ತಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ನಾನಿನ್ನೂ ನನ್ನ ವಾದವನ್ನೇ ಮುಗಿಸಿಲ್ಲ, ನನಗೆ ಇನ್ನೂ ಸ್ವಲ್ಪ ಅಂಶವನ್ನ ಕಾಲಾವಕಾಶವನ್ನ ಕೊಡಿ ಅಂತ ಹೇಳಿ ಮಧ್ಯಪ್ರದೇಶ ತೀರ್ಪು ಈ ಕೇಸಿಗೆ ಹೊಂದುತ್ತೆ ಅಂತ ಹೇಳಿ ಮೆಹ್ತಾ ಅವರು ಹೇಳ್ತಾ ಇರುವಂಥದ್ದು. ಯಾಕಂದ್ರೆ ಈ ಸುಪ್ರೀಂ ಕೋರ್ಟ್ ಇರ್ಬೋದು, ಹೈಕೋರ್ಟ್ ಇರ್ಬೋದು, ಇಲ್ಲಿ ಸಾಕಷ್ಟು ಬಾರಿ ಏನಾಗುತ್ತೆ ವಾದವನ್ನ ಮಂಡಿಸುವಂತ ಸಂದರ್ಭದಲ್ಲಿ ಹಿರಿಯ ವಕೀಲರು ಈ ಹಿಂದೆ ಆಗಿರ್ತಕ್ಕಂಥ ಸಾಕಷ್ಟು ಪ್ರಕರಣಗಳ ಉದಾಹರಣೆಯನ್ನ ಕೊಡ್ತಾ ಹೋಗ್ತಾರೆ. ಆ ಮೂಲಕವಾಗಿ ಸರಿಯಾದ ರೀತಿಯಲ್ಲಿ ವಾದ ಪ್ರತಿವಾದ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಇದೇ ಅಂಶವನ್ನ ತುಷಾರ್ ಮೆಹ್ತಾ ಹೇಳಿರುವಂಥದ್ದು. ನಾನು ಸ್ಪೈಸಿ ನ್ಯೂಸ್ ಹೇಳ್ತಾ ಇಲ್ಲ, ಇಲ್ಲಿ ಬದಲಿಗೆ ವಸ್ತುನಿಷ್ಠವಾಗಿರ್ತಕ್ಕಂಥ ಪ್ರತಿವಾದವನ್ನ ಮಾಡ್ತಾ ಇದ್ದೇನೆ.
ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿರ್ತಕ್ಕಂಥವ್ರು ಮೆಹ್ತಾ ಅವರು ಪ್ರತಿವಾದವನ್ನು ಮಂಡಿಸ್ತಾ ಇದ್ದಾರೆ. ಇಲ್ಲಿ ನೋಡಿ 3 ಅಂಶಗಳಿದ್ದಾವೆ. ಒಂದು, ವಿವೇಚನೆ ಬಳಕೆ ಬಗ್ಗೆ ತೀರ್ಮಾನವನ್ನು ಮಾಡಬೇಕು. ಕ್ಯಾಬಿನೆಟ್ ತೀರ್ಮಾನ ಪರಿಗಣನೆಗೆ ಕರ್ತವ್ಯವಾಗಿತ್ತು. ರಾಜ್ಯಪಾಲರೇ ಸ್ವತಃ ತೀರ್ಮಾನವನ್ನು ಕೈಗೊಳ್ಳಬೇಕಿತ್ತಲ್ವೇ? ಈ ಅಂಶಗಳು ಸಿಂಘ್ವಿ ಅವರ ವಾದದಲ್ಲಿರುವಂಥದ್ದು. ಮತ್ತೊಂದು ಕಡೆ ಮಧ್ಯಪ್ರದೇಶ ತೀರ್ಪನ್ನು ಉಲ್ಲೇಖಿಸಿ ಈ ಪ್ರಕರಣಕ್ಕೆ ಹೊಂದುತ್ತೆ ಅಂತ ಹೇಳಿ ಮೆಹ್ತಾ ಅವರು ಹೇಳ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಮಧ್ಯಪ್ರವೇಶವನ್ನು ಮಾಡಿದಂಥ ಸಿಂಘ್ವಿ ಅವರು, ನಾನಿನ್ನೂ ನನ್ನ ವಾದವನ್ನು ಸಂಪೂರ್ಣವಾಗಿ ಮುಗಿಸಿಲ್ಲ, ನಾನು ಕಾನೂನಿನ ಕೆಲ ಅಂಶಗಳನ್ನು ಮಾತ್ರ ಇಲ್ಲಿ ಉಲ್ಲೇಖವನ್ನು ಮಾಡ್ತಾ ಇದ್ದೇನೆ ಅಂತೇಳಿ ಅವ್ರು ಹೇಳ್ತಾ ಇರುವಂಥದ್ದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.